ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದೆ. ಆಮೇಲೆ ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿರಬೇಕು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಅವ್ರ ಮುಖ ನೋಡಿ ಕೈ ಕೊಟ್ಟು ಹೇಳಿ ಸಂತೋಷವಾಗಿರಿ. ಆಮೇಲೆ ಯಾಕಂದ್ರೆ ದೇವರು ಯಾವಾಗಲೂ ಸಂತೋಷಕ್ಕೆ ಕಾರಣರಾಗಿದ್ದಾರೆ. ಆಮೇಲೆ ಗಲಿಬಿಲಿಗೆ ಆತನ ಕಾರಣ ಅಲ್ಲ. ಗಲಿಬಿಲಿ ಕಾರಣ ಯಾರು? ಹಲ್ಲೆಲೂಯಾ. ಸೊ ಆದ್ರೆ ದೇವರು ಸಮಾಧಾನಕ್ಕೆ ಮಾತ್ರ ಕಾರಣವಾಗಿದ್ದಾರೆ. ಆಮೇಲೆ ವಾಕ್ಯವನ್ನು ಓದಿಕೊಳ್ಳೋಣ. ಈ ಒಂದು ಸೆಪ್ಟೆಂಬರ್ ತಿಂಗಳಿಗೆ ದೇವರು ಕೊಡುವಂತ ವಾಗ್ದಾನ ವಚನ ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ನನ್ನನ್ನು ಕರೆ, ಆಗ ನಿನಗೆ ಉತ್ತರ ಕೊಡುವೆನು. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆ. ನಿನಗೆ ತಿಳಿಯದ ಮಹತಾದ ಗೂಢಾರ್ಥಗಳನ್ನು ತಿಳಿಯಪಡಿಸುವೆನು, ನಿನಗೆ ಗೋಚರಪಡಿಸುವೆನು, ತಿಳಿಯಪಡಿಸುವೆನು. ಆಮೆನ್. ದೇವರ ವಾಗ್ದಾನ ಈ ತಿಂಗಳು ಏನಾಗಿದೆ? ನನ್ನನ್ನೇ ಕೇಳಿಕೋ. ದೇವರು ಹೇಳಿದಾನೆ, ಏನದು? ನನ್ನನ್ನೇ ಕೇಳಿಕೋ, ನನಗೆ ಮೊರೆ ಇಡು, ಆಗ ನಾನು ನಿನಗೆ ಸದುತ್ತರವನ್ನು ಕೊಡುವೆನು. ನಿನಗೆ ತಿಳಿಯದೇ ಇರುವಂತ ಗೂಢಾರ್ಥಗಳನ್ನು ನಾನು ಏನ್ ಮಾಡುತ್ತೇನೆ? ಗೋಚರಪಡಿಸುತ್ತೇನೆ. ನಮಗೇನೋ ಗೊತ್ತಿಲ್ವಾ? ನಮಗೇನೋ ತಿಳಿತಾ ಇಲ್ವಾ? ನಾವು ಫಸ್ಟ್ ಯಾರ ಹತ್ರ ಕೇಳಬೇಕಂದ್ರೆ ದೇವರ ಹತ್ರ ಕೇಳಬೇಕು. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿದೆ. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಎಷ್ಟು ಚೆನ್ನಾಗಿದೆ. ನಿಮ್ಮಲ್ಲಿ ಅವನಿಗೆ ಜ್ಞಾನ ಕಡಿಮೆಯಾಗಿದ್ದರೆ ಯಾರ ಹತ್ರ ಕೇಳಿಕೋ? ದೇವರ ಹತ್ರ ಕೇಳು, ಅದು ನಿನಗೆ ದೊರಕುವಂಥದ್ದು. ಆಮೇಲೆ ದೇವರು ಅದಕ್ಕಾಗಿಯೇ ಇದ್ದಾನೆ. ಸಾಲಮೋನ ದೇವರ ಹತ್ರ ಕೇಳಿದ ಅದೇ 2 ಸಾರಿ ದೇವರು ಸಾಲಮೋನ ಹತ್ರ ಬರ್ತಾ ಇದ್ದಾರೆ. ಯಪ್ಪ, ಕನಸಿನಲ್ಲಿ ಹಾಗೆ ಡೈರೆಕ್ಟ್ ಆಗಿ ಬಂದು ದೇವರು ಮಾತಾಡೋಂಗಿಲ್ಲ. ಕನಸಿನಲ್ಲಿ ಬಂದು ದೇವರು ಕೇಳ್ತಾ ಇದ್ದಾರೆ, ನಿನಗೇನಾದ್ರೂ ಮಾಡಬೇಕಾ? ಏನ್ ಬೇಕಾದ್ರೆ ಕೇಳು, ನಾ ಕೊಡ್ತೀನಿ. ಆಗ ಸಾಲಮೋನನು, ಏನು ಹೇಳಲಿ ಸ್ವಾಮಿ, ಇಷ್ಟು ದೊಡ್ಡ ಒಂದು ಜವಾಬ್ದಾರಿ ನನ್ನ ಕೊಟ್ಟಿದೆಯಲ್ಲ, ಈ ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ನನಗೇನು ಕೊಡು? ನೀನು ಜ್ಞಾನ ಕೊಡು ಎಂಬುದಾಗಿ ಕೇಳಿದ ಅವನು. ಆಗ ದೇವರಿಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಯಪ್ಪ, ನೀನ್ ಮನಸ್ಸು ಮಾಡಿದ್ರೆ ಸಂಪತ್ತು ಕೇಳ್ಬೋದಾಯ್ತು, ದುಡಿಮೆ ಕೇಳ್ಬೋದಾಯ್ತು, ಐಶ್ವರ್ಯ ಕೇಳ್ಬೋದಾಯ್ತು, ಧನಗಳನ್ನು ಕೇಳ್ಬೋದಾಯ್ತು, ಅಥವಾ ಬೇರೆ ಏನಾದ್ರು ನನಗೆ ಇಷ್ಟವಾದದನ್ನ ಏನ್ ಮಾಡ್ಬೋದಾಯ್ತು? ಕೇಳ್ಬೋದಾಯ್ತು. ಆದ್ರೆ ನೀನು ನನಗೆ ಇಷ್ಟವಾದ ಜ್ಞಾನವನ್ನು ಕೇಳಿದ್ದಿ. ದೇವರಿಗೆ ಕೂಡ ಇಷ್ಟ ಯಾವುದಾದ್ರು ಜ್ಞಾನ. ಆಮೇಲೆ ಜ್ಞಾನ ಒಂದಿದ್ರೆ ಸಾಕು, ಸಕಲ ಸಂಪತ್ತು ನಮ್ಮ ಹತ್ರ ಬರುತ್ತೆ. ದುಡಿಲಿಕ್ಕೆ ಜ್ಞಾನ ಬೇಕು, ಕೂಡಿಸಿಡ್ಲಿಕ್ಕೆ ಜ್ಞಾನ ಬೇಕು, ಜೀವನ ಮಾಡ್ಲಿಕ್ಕೆ ಜ್ಞಾನ ಬೇಕು. ಜ್ಞಾನ ಕೊರತೆ ಇದ್ದಾಗ ಮಾತ್ರ ಎಲ್ಲಾ ಕೊರತೆ ಬರುತ್ತೆ. ಜ್ಞಾನ ಸಂಪೂರ್ಣವಾಗಿದ್ರೆ ಎಲ್ಲವೂ ಸಂಪೂರ್ಣವಾಗಿ ನಮಗ್ ಬರುತ್ತೆ. ಅದೆಲ್ಲ ಇದು ಭಾರಿ ತಲೆ ಬಿಡ್ರಿ ಅಂತ ಹೇಳ್ತಾರೆ ಕೆಲವರು. ಆಮೇಲೆ ಕಾರಣ ಏನು? ಅದರ ಅರ್ಥ ಏನು? ತುಂಬಾ ಜಾಣರಾಗಿದ್ದಾರೆ, ತಲೆ ಜಾಸ್ತಿ ಓಡಿಸ್ತಾರೆ, ಕಳಿಬೇಕಂತ ಮನಸ್ಸಿನಲ್ಲಿದ್ದಾರೆ. ಸೊ ಈಗ ಅದಕ್ಕೆ ದೇವರ ವಾಕ್ಯ ಈ ತಿಂಗಳು ನಮಗೆ ವಾಗ್ದಾನ ಕೊಡ್ತಾ ಇದೆ, ನಿನಗೆ ಏನ್ ಬೇಕೋ ನನಗೆ ಮೊರೆ ಇಡು. ನನಗೇನ್ ಮಾಡು? ನೀನು ಮೊರೆ ಇಡು, ನಾನು ನಿನಗೆ ಕೊಡುವೆನು. ಅದು ಮಾತ್ರ ಇಲ್ಲ, ನಿನಗೆ ತಿಳಿಯದೇ ಇರುವಂತ ಮಹತಾದ ಗೂಢಾರ್ಥಗಳನ್ನು ಕೂಡ ನಾನು ಏನ್ ಮಾಡುತ್ತೇನೆ? ಗೋಚರಪಡಿಸುತ್ತೇನೆ. ಹಲ್ಲೆಲೂಯಾ. ಕೆಲವೊಂದು ನನಗೆ ಹೊಕ್ಕುತ್ತಾ ಇಲ್ವಾ, ಅರ್ಥ ಆಗ್ತಾ ಇಲ್ವಾ, ದೇವರ ಹತ್ರ ಕೇಳು. ದೇವರು ಏನ್ ಮಾಡ್ತಾನೆ? ಸಂಪೂರ್ಣವಾಗಿ ಕೊಡುವಂತವನಾಗಿದ್ದಾನೆ. ಈ ಯೆರೆಮೀಯ ಅವನು ದೇವರ ಹತ್ರ ಕೇಳೋದಕ್ಕಿಂತ ಮುಂಚಿತವಾಗಿ ತುಂಬಾ ಗೋಳಾಡ್ತಾ ಇದ್ದ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆರೆಮೀಯ 5ನೇ ಅಧ್ಯಾಯ 9ನೇ ಅಧ್ಯಾಯ 1ನೇ ವಚನ,
ಅದರಲ್ಲಿ ಅವನ ಪ್ರಾರ್ಥನೆ ನೋಡ್ರಿ, ಎಷ್ಟು ಗೋಲಾಟದೊಂದಿಗೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 9:1 ಅಯ್ಯೋ ನನ್ನ ತಲೆ ಏನು ನೀರಾಗಿಯೂ ನನ್ನ ಕಣ್ಣುಗಳು ಕಣ್ಣೀರಿನ ಬುಗ್ಗೆಯಾಗಿ ಇದ್ದರೆ ಎಷ್ಟೋ ಒಳ್ಳೆಯದು. ಅಂದ್ರೆ ಅಷ್ಟು ನೋವಿದೆ ಅವನ ಮನಸ್ಸಿನಲ್ಲಿ, ಅಷ್ಟು ಬಾಧೆ ಇದೆ ಅವನ ಮನಸ್ಸಿನಲ್ಲಿ, ಅಷ್ಟು ಬೇಸರ ಇದೆ ಅವನ ಮನಸ್ಸಿನಲ್ಲಿ, ಅಷ್ಟು ಗೋಲಾಟಗಳಿದೆ. ಅದಕ್ಕೆ ಅವನು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ ಬೆವರು ತಲೆಯ ಎಲ್ಲ ತುಂಬಿ ಹಂಗೆ ಹನಿಯಾಗಿ ಉದುರ್ತಾ ಇದೆ, ಅಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹಂಗೆ ಸುರಿತಾ ಇದೆ, ಅಷ್ಟು ಮಟ್ಟಿಗೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ನೋವು ಅಷ್ಟು ಮಟ್ಟಿಗಿದೆ, ಅವನ ಭಾರ ಅಷ್ಟು ಮಟ್ಟಿಗಿದೆ, ಅವನ ದಾಹ ಅಷ್ಟು ಮಟ್ಟಿಗಿದೆ. ಅದಕ್ಕೆ ಅವನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ದೇವರ ವಾಗ್ದಾನ ಅವನಿಗೆ ಬರ್ತಾ ಇದೆ, ನನಗೆ ಮೊರೆ ಇಡು. ಆಮೇಲೆ ದೇವರು ಅವನಿಗೆ ಹೇಳ್ತಾ ಇದ್ದಾರೆ, ನನಗೆ ಮೊರೆ ಇಡು, ಆಗ ನಾನು ನಿನಗೆ ದೊಡ್ಡ ಕಾರ್ಯಗಳನ್ನು ತೋರಿಸುವೆನು. ಸತ್ಯವೇದದಲ್ಲಿ ಡ್ಯಾನಿಯಲ್ ಎಂಬುದಾಗಿ ಒಂದು ವ್ಯಕ್ತಿ ಇದ್ದಾನೆ ಪ್ರಿಯ. ಅವನಿಗೆ ಒಂದು ಸುದ್ದಿ ಬರ್ತಾ ಇದೆ, ರಾಜನಿಗೆ ಒಂದು ಕನಸು ಬಂತು. ಯಾರಿಗೆ? ರಾಜನಿಗೆ ಒಂದು ಕನಸು ಬಂತು. ಆ ಕನಸು ಬಂದು ಮತ್ತೆ ಗಾಬರಿಯಾಗಿ ಎದ್ದು ಕುಂತಾನೆ, ಆದರೆ ಕನಸು ಮರ್ತು ಬಿಟ್ಟಿದ್ದಾನೆ. ಏನೋ ಕನಸು ಬಂತು, ಆ ಕನಸಿನಲ್ಲಿ ಗಾಬರಿಯಾಗಿ ಅವನು ಏನು ಮಾಡಿದ, ಎದ್ದು ಕುತ್ಕೊಂಡು ಬಿಟ್ಟ. ಆದರೆ ಅಯ್ಯೋ ಏನೋ ಗಾಬರಿ ಆಗಿನಲ್ಲ, ಏನೋ ಕನಸು ಬಂತಲ್ಲ, ಏನು ಕನಸು ಬಂತು ಗೊತ್ತಾಗ್ಲಿಲ್ಲ ಅವನಿಗೆ. ಅವ ರಾಜ. ರಾಜ ಅಂದರೆ ಅವನು ಏನು ಬೇಕಾದ್ರೆ ಮಾಡ್ಬೋದು, ಹೌದಲ್ಲ? ಅಧಿಕಾರಿ ಪವರ್, ಅಧಿಕಾರ ಕೈಯಾಗಿದ್ರೆ ಏನು ಬೇಕಾದ್ರೆ ಮಾಡಿ. ಆಮೇಲೆ ರೆಲೂಯ ಒಂದು ಮಿನಿಸ್ಟರ್ ಆಗಲಿ, MLA ಆಗಲಿ, ಯಾರ ಬಂದು ಅವ್ನು ಸರಿ ಇಲ್ಲಪ್ಪ ತಗೊಂಡು ಜೈಲಿಗೆ ಹಾಕಿರೋದ್ರೆ ಪೊಲೀಸರು ಮಾಡಿಬಿಡ್ತಾರೆ. ಕಾರಣ ಏನು? ಅಷ್ಟು ಅಧಿಕಾರ ಅವರಿಗೆ, ಅಷ್ಟು ಪವರ್ ಇದೆ. ಒಳಗೆ ಹಾಕ್ಲಿಕ್ಕೂ ಪವರ್ ಇದೆ, ಹೊರಗೆ ತಗೊಂಡು ಬರ್ಲಿಕ್ಕೆ ಅವ್ರಿಗೆ ಏನಿದೆ, ಪವರ್ ಇದೆ. ಸೊ ರಾಜನಿಗೆ ತುಂಬ ಪವರ್ ಇದೆ. ಆದರೆ ಆ ರಾಜನಿಗೆ ರಾತ್ರಿ ಒಂದು ಕನಸು ಬಂತು, ಎದ್ದು ನೋಡ್ತಾನೆ, ಏನೋ ಗಾಬರಿ ಆಗ್ಯಾನ. ಆದರೆ ಏನು ಕನಸು ಕಂಡಾನ ಅವನಿಗೆ ಗೊತ್ತಾಗಲಿಲ್ಲ. ಹಂಗಾಗಿ ದೇಶದಲ್ಲಿ ಒಂದು ಆರ್ಡರ್ ಮಾಡ್ತಾ ಇದ್ದಾನೆ, ನನಗೆ ಒಂದು ಕನಸು ಬಂತು, ಯಾವನ ಬಂದು ಏನು ಮಾಡಬೇಕು, ಆ ಕನಸಿನ ಅರ್ಥ ನನಗೆ ಹೇಳ್ರಿ ಅಂತ ಕರೆಸ್ತಾ ಇದ್ದಾನೆ. ಯಾರನ್ನ ಕರೆಸ್ತಾ ಇದ್ದಾನೆ ಅಂದರೆ ದೊಡ್ಡ ದೊಡ್ಡ ಶಾಸ್ತ್ರಿಗಳು, ದೊಡ್ಡ ದೊಡ್ಡ ಪಂಡಿತರುಗಳು, ದೊಡ್ಡ ದೊಡ್ಡ ಜೋಶಿಯರುಗಳು, ಆ ಲೋಕದಲ್ಲಿ ಇರುವಂಥ ಅನೇಕ ಒಂದು ಪ್ರವಾದಿಗಳನ್ನು ಏನು ಮಾಡ್ತಿದ್ದಾನೆ, ಕೂಡಿಸ್ತಾ ಇದ್ದಾನೆ. ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಅವನ ಮುಂದೆ ಬಂದು ನಿಂತಿದ್ದಾರೆ. ಅವಾಗ ರಾಜ ಬಂದು ಮಾತಾಡ್ತಾ ಇದ್ದಾನೆ, ನನಗೊಂದು ಕನಸು ಬಂತು, ಆ ಕನಸಿನ ಅರ್ಥಗಳನ್ನು ಹೇಳಿ ಅಂತೀವಿ. ಅವಾಗ ಎಲ್ಲರೂ ಕೇಳ್ತಾ ಇದ್ದಾರೆ, ಆಯ್ತಾ ರಾಜನೇ, ಕನಸು ಏನಂತ ಹೇಳಿ ಅರ್ಥ ಹೇಳ್ತೀವಿ ಅಂತೀವಿ. ಆದ್ರೆ ರಾಜ ಹೇಳಕತ್ತಾನ, ನಾ ಹೇಳೋಗಿಲ್ಲ, ನನಗೇನು ಕನಸು ಬಂತಂತೇಳಿ ನಾನಂತರೂ ಹೇಳೋದಿಲ್ಲ, ನೀವೇ ಹೇಳಬೇಕು. ನನಗೇನು ಕನಸು ಬಂತಂತ ನೀವೇ ಹೇಳಬೇಕು, ಮತ್ತು ಅದರ ಅರ್ಥನೂ ಏನು ಮಾಡಬೇಕು, ನೀವೇ ಹೇಳಬೇಕು. ಒಂದು ವೇಳೆ ಹೇಳಲಿಲ್ಲ ಅಂದರೆ ನೀವೆಲ್ಲ ಯಾರು ಪಂಡಿತರಲ್ಲ, ಜೋಶಿಯರಿಲ್ಲ, ನೀವು ಯಾರು ಆ ಒಂದು ಕಾರ್ಯಗಳನ್ನು ಮಾಡೋಂಗಿಲ್ಲ, ನಿಮ್ಮ ತಲೆಯನ್ನೇ ತೆಗೆದು ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ರಾಜ ಅವ್ನು ಹೇಳಿದ್ರೆ ಮಾಡಿಬಿಡ್ತಾನೆ. ಇವರಿಗೆಲ್ಲ ಬೊಗಳು ಸ್ಟಾರ್ಟ್ ಆಯಿತು. ಅಯ್ಯಯ್ಯೋ ಯಪ್ಪ, ಯಾರಾದ್ರು ಹಿಂಗೆ ಮಾಡೋಕೆ ಆಗತ್ತಾ? ಇಲ್ರಿ ನನಗೆ ಈ ಥರ ಕನಸು ಬಂತು ರೀ, ಆ ಕನಸು ಹೆಂಗ್ರಿ ಅಂತ ಹೇಳಿದರೆ ಹೇಳ್ಬೋದು. ನನಗೊಂದು ಕನಸು ಬಂದಿದೆ, ಹಿಂಗಾಗಿತ್ರಿ ಅಂದರೆ ಏನೋ ಒಂದು ಏನು ಮಾಡ್ಬೋದು, ಇದು ಹಂಗೆ ಇದು ಹಿಂಗೆ ಅಂತ ಏನೋ ಹೇಳ್ಬೋದು. ಆದರೆ ರಾಜ ಏನು ಆರ್ಡರ್ ಕೊಟ್ಟಿದ್ದಾನೆ, ನಾ ಕನಸು ಹೇಳೋಂಗಿಲ್ಲ, ಕನಸು ನೀನೇ ಹೇಳಬೇಕು, ಅರ್ಥನೂ ನೀನೇ ಹೇಳಬೇಕು. ಎಷ್ಟು ದೊಡ್ಡ ಚಾಲೆಂಜ್, ಸವಾಲು. ಎಲ್ಲರೂ ತಲೆ ಕೆಬರ್ಕೊಳಕತ್ತಾರ. ಯಪ್ಪ, ಅವನಿಗೇನು ಕನಸು ಬಂತು, ನಮಗೇನು ಗೊತ್ತೋ ಮಾರಾಯ. ಇದೆಲ್ಲ ಅತಿ ಆಯ್ತು ಈ ಮನುಷ್ಯಂದು. ಒಳಗೊಳಗೆ ಬೈತಾರೆ, ರಾಜನ ಬಂದು ಏನು ಮಾಡಕ್ಕೆ ಬರ್ತಾ ಇಲ್ಲ, ಹೆದ್ರಿ ಸಾಯ್ತಾ ಇದ್ದಾರೆ. ಏನು ಮಾಡಬೇಕು, ಎಂತ ಮಾಡಬೇಕು ಅಂತೇಳಿ ಎಲ್ಲರೂ ತಲೆ ಕೆಡಿಸ್ಕೊಳ್ತಿದ್ದಾರೆ. ಆತನು ರಾಜ ಕೊಟ್ಟ ಟೈಮು ಮುಗಿಲಿಗೆ ಬರ್ತಾ ಇದೆ. ರಾಜ ಕೊಟ್ಟ ಟೈಮ್ ಏನಾಗ್ತಾ ಇದೆ, ಮುಗಿಲಿಗೆ ಬರ್ತಾ ಇದೆ. ಆಮೇಲೆ ಮತ್ತೆ ಮುಗಿಲಿಗೆ ಬಂದಾಗ ಮತ್ತೆ ಸಂಘವನ್ನು ಏನು ಮಾಡ್ತಾರೆ, ಕೂಡಿಸ್ತಾರೆ. ಸಂಘವನ್ನು ಕೂಡಿಸಿ ಮತ್ತೆ ಏನು ಮಾಡ್ತಿದ್ದಾರೆ, ಏನಪ್ಪ ನನ್ನ ನನ್ನ ಕನಸು ಏನಂತ ಹೇಳಿ ಗೊತ್ತಾಯ್ತಲ್ಲ ನಿಮಗೆ? ಅವರೆಲ್ಲರೂ, ರಾಜ ಇದು ತುಂಬ
ಸವಾಲಾಗಿರುವಂಥ ಒಂದು ಕಾರ್ಯ. ನೀವು ಕನಸು ಹೇಳೋದೇ ಎದುರೆದುರಿ ಮಾತಾಡ್ತದ. ನೀವು ಕನಸು ಹೇಳೋದೆ ನಾವು ಅದನ್ನ ಅರ್ಥವನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಹೇಳೋಕ್ಕಾಗೋದಿಲ್ಲ ಅಂತ. ರಾಜನ ವಿರೋಧವಾಗಿ ಮಾತಾಡ್ತೀಯಾ? ನೀನು ಇಷ್ಟು ವರ್ಷ ಪಂಡಿತನಾಗಿ ನಾಟಕ ಮಾಡಿದ್ಯಾ, ಇಷ್ಟು ವರ್ಷ ಶಾಸ್ತ್ರಿಯಾಗಿ ನಾಟಕ ಮಾಡಿದ್ಯಾ ಅಂತ ಹೇಳಿ ಆರ್ಡರ್ ಪಾಸ್ ಮಾಡ್ತಾನೆ. ದೇಶದಲ್ಲಿ ಒಬ್ಬ ಶಾಸ್ತ್ರಿ ಇರಬಾರ್ದು, ಒಬ್ಬ ಪಂಡಿತನಿರಬಾರ್ದು, ಒಬ್ಬ ಜೋಶಿನಿರಬಾರ್ದು, ಎಲ್ಲರನ್ನ ಏನು ಮಾಡಿಬಿಡ್ರಿ, ಮುಗಿಸ್ಬಿಡ್ರಿ ಅಂತ ಹೇಳಿ ಆರ್ಡರ್ ಮಾಡ್ತಿದ್ದಾನೆ. ಆಮೇಲೆ ಅಲ್ಲೆಲ್ಲೋಯ್ಯ ಈ ಆರ್ಡರ್ ಬಂದ ತಕ್ಷಣ ಎಲ್ಲರಿಗೂ ಒಂಥರ ಓಡ್ತಾ ಇದ್ದಾರೆ ಮನೆಗೆ. ಅಯ್ಯೋಯ್ಯೋ ಏನು ಮಾಡ್ಬೇಕು, ಏನೋ ಒಂದು ಹೇಳಿದ್ರೆ ತಪ್ಪಾಗ್ಬಿಡತ್ತೆ. ಯಾಕಂದ್ರೆ ಅವ್ನ ಕಂಡ ಕನಸು ಅವನಿಗೆ ನೆನಪಿರ್ತಾವ, ಅದನ್ನು ಬೇರೆ ಏನೋ ಒಂದು ಹೇಳಿದ್ರೆ ತಪ್ಪಾಗ್ಬಿಡತ್ತೆ ಅಂತ ಎಲ್ಲ ಗಾಬರಿಯಲ್ಲಿ ಹೋಗ್ತಾ ಇದ್ದಾರೆ. ಆಗ ಈ ಸುದ್ದಿ ಯಾರಿಗೆ ಬರ್ತಾ ಇದೆ ಅಂದ್ರೆ ಡ್ಯಾನಿಯಲ್ ಹತ್ರ ಬರ್ತಾ ಇದೆ. ಯಪ್ಪ ಒಬ್ರನ್ನು ಬಿಡೋಂಗಲ್ಲ, ಎಲ್ಲರನ್ನೂ ಏನು ಮಾಡಬೇಕು, ಮುಗಿಸ್ಬೇಕಂತ ಸುದ್ದಿ ಬಂದಿದೆ. ಆಗ ಡ್ಯಾನಿಯಲ್, ಇದು ನನಗೆ ಗೊತ್ತೇ ಇಲ್ಲಲ್ಲ, ಇನ್ನೂ ನನಗೇನು ಮಾಡ್ರಿ, ಒಂದು ರಾತ್ರಿ ಅವಕಾಶ ಕೊಡ್ರಿ. ಆಮೇಲೆ ಡ್ಯಾನಿಯಲ್ ರಾಜನ ಹತ್ರ ಕೇಳ್ತಾ ಇದ್ದಾನೆ, ಬೇಡ ದಯವಿಟ್ಟು ರಾಜನೇ, ಇವತ್ತೊಂದು ರಾತ್ರಿ ನಮಗೇನು ಮಾಡ್ರಿ, ಅವಕಾಶ ಕೊಡ್ರಿ, ನಾಳೆ ಏನನ್ನೋದನ್ನ ನನ್ನ ದೇವ ನಮಗೆ ತಿಳಿಸುತ್ತಾನೆ ಅಂತೇಳಿ ರಾಜನ ಹತ್ರ ಬೇಡ್ಕೊಂಡು ಅವನು ಮಾಡಿದ ಕೆಲಸ ನನಗೆ ತುಂಬ ಇಷ್ಟವಾಯಿತು. ಡ್ಯಾನಿಯಲ್ನ ಪುಸ್ತಕ 2ನೇ ಅಧ್ಯಾಯ 16ನೇ ವಚನ. ಆಮೇಲೆ ದಾನಿಯೇಲನು ಅರಮನೆಗೆ ಸೇರಿ ನನಗೆ ಸಮಯವನ್ನ ಕೊಟ್ಟರೆ ನಾನು ಆ ಕನಸಿನ ಅರ್ಥವನ್ನು ರಾಜನಿಗೆ ವಿವರಿಸುವೆನು ಎಂದು ಅರಿಕೆ ಮಾಡಿ ಮುಂದೆ ಏನ್ ಮಾಡ್ತಿದ್ದಾನೆ. ಬಳಿಕ ದಾನಿಯೇಲನು ತನ್ನ ಮನೆಗೆ ಹೋಗಿ ಏನ್ ಮಾಡ್ತಿದ್ದಾನೆ, ತನ್ನ ಮನೆಗೆ ಹೋಗಿ ಅನನ್ಯ, ಯಾರ್ಯಾರನ್ನ ಕರೀತಾ ಇದ್ದಾನ್ರಿ, ಅನನ್ಯ, ಮಿಶಾಯೇಲ, ಅರ್ಜಯ ಎಂಬ ತನ್ನ ಸ್ನೇಹಿತರುಗಳನ್ನ ಕರೆದುಕೊಂಡು ಸಮಾಚಾರವನ್ನು ತಿಳಿಸಿ ನಾವು ಬಾಬೆಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆಯ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು. ಏನ್ ಮಾಡ್ತಿದ್ದಾನೆ, ರಾಜ ಹತ್ರ ಹೋಗಿ, ಸ್ವಾಮಿ ನನಗೆ ಸ್ವಲ್ಪ ಸಮಯ ಕೊಡ್ರಿ, ಏನನ್ನೋದು ನಾನು ತಿಳಿಸ್ತೀನಿ ಅಂತೇಳಿ ಮನೆಗೆ ಓಡಿ ಬರ್ತಾ ಇದ್ದಾನೆ. ಯಾರನ್ನ ಕರೀತಾ ಇದ್ದಾನೆ ಅಂದರೆ ತನಗೆ ಆತ್ಮೀಕವಾದ ಸಂಬಂಧಪಟ್ಟ ತನ್ನ ಸ್ನೇಹಿತರುಗಳು ಶಾದ್ರಕ್, ಮೇಷಕ್, ಅಬೇದ್ನೇಗೋ, ಈ 3 ವ್ಯಕ್ತಿಗಳನ್ನ ಏನು ಮಾಡ್ತಿದ್ದಾನೆ, ಅವನು ಕರೀತಾ ಇದ್ದಾನೆ. ಬಂದ್ರು, ರಾಜನಿಗೊಂದು ಕನಸು ಬಂದಿದೆ ಅಂತೆ, ಅದರ ಅರ್ಥ ಹೇಳಬೇಕಂದ್ರೆ ಅದನ್ನು ಹೇಳಲಿಲ್ಲ ಅಂದರೆ ಎಲ್ಲರನ್ನು ಏನು ಮಾಡಿಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ. ನಮ್ಮನ್ನು ಕೂಡ ಲಿಸ್ಟ್ನಲ್ಲಿ ಇಟ್ಟಿದ್ದಾರೆ, ನಮ್ಮನ್ನು ಕೂಡ ಏನು ಮಾಡಿದ್ದಾರೆ, ಲಿಸ್ಟ್ನಲ್ಲಿ ಇಟ್ಟಿದ್ದಾರೆ. ಅವ್ರ ಜೊತೆಗೆ ಸೇರಿ ನಾವು ಸಾಯೋದು ಬೇಡ, ನಾವು ಬನ್ನಿರಿ ಪರಲೋಕದ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಆಮೇಲೆ ಅಲ್ಲೆಲ್ಲೂಯ್ಯ. ನೋಡ್ರಿ, ಏನೋ ಕಷ್ಟ ಬಂದಿದೆ, ಬಾಧೆ ಬಂದಿದೆ, ಹಿಂಸೆ ಬಂದಿದೆ ಅಂದರೆ ನಾವು ಓಡಿ ಹೋಗಿ ಗಾಬರಿಯಾಗಿ ಎಲ್ಲ ಅಡಗಿಕೊಳ್ಳೋದಲ್ಲ. ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ, ಅವ್ರಿಗೆ ವಿಷಯಗಳನ್ನ ಹೇಳಿ ಅವ್ರ ಜೊತೆಗೆ ಸೇರಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಈಗ ನನ್ನ ಜೊತೆಗೆ ಸೇರಿ ಪ್ರಾರ್ಥನೆ ಮಾಡಲಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅಂಥವ್ರ ಹತ್ರ ಹೋಗಿ ಅಂಥವ್ರನ್ನ ತಮ್ಮ ಮುಂದೆ ಏನು ಮಾಡ್ಕೋಬೇಕು, ನಾವು ಸೇರಿಸಿಕೊಂಡು ಅವ್ರ ಜೊತೆಗೆ ಕುತ್ಕೊಂಡು ನಾವೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅಲ್ಲೆಲ್ಲೂಯ್ಯ. ಈ ರೀತಿ ಪ್ರಾರ್ಥನೆ ಮಾಡುವಾಗ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 19ನೇ ವಚನದಲ್ಲಿ, ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು. ಆಮೇಲೆ ಎಷ್ಟು ಸೂಪರ್ ಅಲ್ಲ. ಅಲ್ಲೆಲ್ಲೂಯ್ಯ. ಅವನು ಗಾಬರಿಯಾಗಿ ಅಯ್ಯೋ 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 ಅಂತ ಕುತ್ಕೊಂಡಿಲ್ಲ. ಸುದ್ದಿ ಬಂದ ಕೂಡಲೇ ಏನ್ ಮಾಡ್ತಿದ್ದಾನೆ, ಯಾರೆಲ್ಲ ಪ್ರೇಯರ್ ಮಾಡ್ತಾರೆ ಅವ್ರ ಹತ್ರ ಹೋಗ್ತಾ ಇದ್ದಾನೆ. ಆಮೇಲೆ ಬರು ನಾವೆಲ್ಲರೂ ಸೇರಿ ಏನ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ಇವತ್ತು ಪ್ರಾರ್ಥನೆ ಮಾಡೋಣ, ದೇವರ ಕಾರ್ಯ ಮಾಡಲು. ಅಲ್ಲೆಲ್ಲೂಯ್ಯ. ಗಾಬರಿಯಾಗಿ ಸಂಘವನ್ನು ಕೂಡಿಕೊಂಡು ಏನೇನೋ ಮಾತಾಡೋದಲ್ಲ, ಕೂತ್ಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ದೇವರು ಹೇಳಿ, ನನಗೆ ಮೊರೆ ಇಡು. ದೇವರು ಏನೇನು ಹೇಳಿದಾನ್ರಿ, ನನಗೆ ಮೊರೆ ಇಡು, ನಾನು ನಿನಗೆ ಸದುತ್ತರ ಕೊಡುತ್ತೇನೆ. ನಿನಗೆ ತಿಳಿಯದೇ ಇರುವಂತ ದೊಡ್ಡ ಗೂಢಾರ್ಥಗಳನ್ನು ನಾನೇನ್ ಮಾಡ್ತೇನೆ, ಗೋಚರಪಡಿಸ್ತೇನೆ. ಆಮೇಲೆ ನನಗೇನೋ ಗೊತ್ತಿಲ್ವಾ, ಏನೋ ಗಾಬರಿ ಆಗ್ತಾ ಇದೆಯಾ, ಏನೋ ಸಮಸ್ಯೆ ಆಗ್ತಾ ಇದೆಯಾ, ನೀನು ಪ್ರಾರ್ಥನೆ ಮಾಡು. ಇಲ್ವಾ, ನಿನ್ನೊಂದಿಗೆ ಪ್ರಾರ್ಥನೆ ಮಾಡುವಂಥ ಗುಂಪು ಜೊತೆಗೆ ಸೇರಿ ಏನು ಮಾಡು, ನೀನು
ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಸೊ ಈ ರೀತಿ ನೀ ಪ್ರಾರ್ಥನೆ ಮಾಡುವಾಗ ದೇವರು ಅದೇ ರಾತ್ರಿಯಲ್ಲಿ ಡ್ಯಾನಿಯೇಲನಿಗೆ ಆ ಕನಸನ್ನು ತೋರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ತೋರಿಸೋದು ಮಾತ್ರ ಇಲ್ಲ, ಅದರ ಅರ್ಥವನ್ನು ಕೂಡ ತಿಳಿಸುವಂತವನಾಗಿದೆ. ನಿಜವಾಗ್ಲೂ ದೇವರಿದ್ದಾನೆ ಅನ್ನೋದನ್ನ ಅವನಲ್ಲಿ ಪ್ರೂವ್ ಮಾಡ್ತಿದ್ದಾನೆ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ನಾವು ಅನೇಕರು ಸುಮ್ಮನೆ ಹೋಗಿ ನಮ್ಮ ಜ್ಞಾನದಲ್ಲಿ, ನಮ್ಮ ಬುದ್ಧಿಯಲ್ಲಿ, ನನ್ನ ಬಲದಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಹೋಗ್ತೀವಲ್ಲ, ಹಂಗಾಗಿ ನಾವು ಎಡವಟ್ಟು ಒಳಗೆ ಹೋಗ್ತಾ ಇರ್ತೇವೆ. ದೇವರ ಸಹಾಯದೊಂದಿಗೆ ನಾವು ಹೋಗುವಾಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸಮಸ್ಯೆ ಬಂದಾಗ ಯಾರ ಹತ್ರ ಓಡಬೇಕು? ಯಾರ ಹತ್ರ? ದೇವರ ಸಮ್ಮುಖದಲ್ಲಿ ಹೋಗಿ ಕುತ್ಕೊಂಡು ಆತನಿಗೆ ಮೊರೆ ಇಡ್ರಿ. ಆಗ ಆತನ ಏನ್ ಮಾಡ್ತಾನೆ? ನಿಮಗೆ ದೊಡ್ಡ ಕಾರ್ಯಗಳನ್ನು ತೋರಿಸುವಂತವನು. ಆಮೇಲೆ ಅಬ್ರಹಾಮನು ದೇವರಿಗೆ ಒಂದು ಹೆಸರು ಇಡ್ತಾ ಇದ್ದಾನೆ, ಯೆಹೋವಾ ಈರೆ. ಅಬ್ರಹಾಮನು ದೇವರಿಗೆ ಏನಂತ ಹೆಸರು ಇಡ್ತಾ ಇದ್ದಾನೆ? ಅದರ ಅರ್ಥ ಏನು? ಯೆಹೋವಾ ಈರೆ ಅಂದ್ರೆ ಅರ್ಥ ಏನು? ಎಲ್ಲವನ್ನು ನೋಡಿಕೊಳ್ಳುವಂತ ದೇವರು. ಯೆಹೋವಾ ಈರೆ ಅಂದ್ರೆ ಎಲ್ಲ ನೋಡಿಕೊಳ್ಳುವಂತ ದೇವರು. ಹಲ್ಲೆಲೂಯಾ. ಈಸಾಕನನ್ನು ಬಲಿ ಕೊಡ್ಲಿಕ್ಕೆ ಹೋಗ್ತಾ ಇರುವಾಗ, ದಹನ ಬಲಿಯಾಗಿ ಅರ್ಪಿಸ್ಲಿಕ್ಕೆ ಹೋಗ್ತಾ ಇರುವಾಗ ಮಗ ಕೇಳ್ತಾ ಇದ್ದಾನೆ, ಯಪ್ಪ ಬಲಿ ಕೊಡ್ಲಿಕ್ಕೆ ಹೊಂಟಿವಿ ಅಂತ ಗೊತ್ತೈತಿ, ಆದ್ರೆ ಬಲಿ ಕೊಡ್ಲಿಕ್ಕೆ ಏನ್ ತಗೊಂಡಿಲ್ಲ ನೀನು? ಕುರಿ ತಗೊಂಡಿಲ್ಲ ನೋಡು ನೀನು. ಅದಕ್ಕೆ ಅಬ್ರಹಾಮನು ಹೇಳಿದನು, ಯೆಹೋವಾ ಈರೆ ನೋಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಂದ್ರೆ, ಮೇಲೆ ಕೈ ತೋರಿಸಿ ಅವನು ನೋಡಿಕೊಳ್ಳುತ್ತಾನೆ. ಅವನಿಗೆಲ್ಲ ಗೊತ್ತು. ನಾವು ಅವನಿಗೆ ಏನು ಹೇಳ್ತಾನೆ ಕೇಳಲಿಕ್ಕೆ ದೇವರ ಸಮ್ಮುಖಕ್ಕೆ ಹೋದರೆ ಸಾಕು, ಆತನು ನಮಗೆಲ್ಲವನ್ನು ಒದಗಿಸುವಂತವನಾಗಿದ್ದಾನೆ. ಆತನ ಎಲ್ಲವನ್ನು ನೋಡಿಕೊಳ್ಳುವಂತವನಾಗಿದ್ದಾನೆ. ಆತನ ಎಲ್ಲ ಗೂಢಾರ್ಥಗಳನ್ನು ಗೋಚರಪಡಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಏನ್ ಮಾಡ್ಬೇಕಂದ್ರೆ ಈ ತಿಂಗಳು ಮೊರೆ ಇಡುವಂತವರಾಗಿರ್ತೀವಿ. ದೇವರ ವಾಗ್ದಾನ ಹೆಂಗಿದೆ? ನನಗೆ ಮೊರೆ ಇಡು, ನಾನು ನಿನಗೇನ್ ಮಾಡ್ತೀನಿ? ತಿಳಿಯದ ಗೂಢಾರ್ಥಗಳನ್ನ ಗೋಚರಪಡಿಸುತ್ತೇನೆ. ಆಮೇಲೆ ದೇವರ ಅನೇಕ ಕಾರ್ಯಗಳನ್ನು ಇವತ್ತು ನಮಗೇನ್ ಮಾಡ್ತಾನೆ? ತಿಳಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಮಾಡಬೇಕಾಗಿರೋದು ಈ ತಿಂಗಳಲ್ಲ, ನನಗೆ ಏನ್ ಬೇಕೋ, ನನಗೇನು ಅವಶ್ಯನೋ ದೇವರಿಗೆ ಮೊರೆ ಇಡಬೇಕು. ಬೇಡುವವರಿಗೆ ಹುಡುಕಿರಿ ನಿಮಗೆ, ತಟ್ಟಿರಿ ನಿಮಗೆ, ಬೇಡಿರಿ ನಿಮಗೆ ದೊರಕುವುದು. ಹಲ್ಲೆಲೂಯಾ. ಸೊ ಯಾರು ಬೇಡಿಕೊಳ್ಳುತ್ತಾರೋ ಅವರಿಗೆ ದೊರಕುವಂತದಾಗಿದೆ. ಇವತ್ತು ನಾವೇನ್ ಮಾಡಬೇಕು? ಬೇಡಿಕೊಳ್ಳುವವರಾಗಿರಬೇಕು. ಅಳುವ ಮಗುವಿಗೆ ಹಾಲು ಕುಡಿಸ್ತಾರೆ. ಆಟ ಆಡೋ ಮಗನ ಬಲವಂತವಾಗಿ ಎಳೆದು ಕುಡಿಸಿದ್ರು ಕುಡಿಯೋಂಗಿಲ್ಲ. ಹಲ್ಲೆಲೂಯಾ. ಯಾರು ಅಳುತ್ತಾವೋ ಅದಕ್ಕೆ ಅವಶ್ಯ. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ಅಳುವುದಾದರೆ ದೇವರು ನಮ್ಮನ್ನು ತುಂಬಿಸುವಂತವನ. ಹಲ್ಲೆಲೂಯಾ. ಸೊ ನಾನು ಮನುಷ್ಯರ ಮುಂದೆ ಹೋಗಿ ಹತ್ಕೊಂಡು ಕುತ್ಕೊಂಡಿದ್ರೆ ಪ್ರಯೋಜನ ಇಲ್ಲ ಪ್ರಿಯ. ಹಲ್ಲೆಲೂಯಾ. ನನಗೆ ಏನೇ ಬಂದ್ರು ನಾನು ಎಲ್ಲಿ ಹೋಗಿ ಕುತ್ಕೊಂಡು ಅಳಬೇಕು? ದೇವರ ಸಮ್ಮುಖದಲ್ಲಿ ನಾವು ಮೊರೆ ಇಡುವಾಗ ದೇವರು ಖಂಡಿತವಾಗಿ ನಮ್ಮ ಕೂಗನ್ನು ಏನ್ ಮಾಡ್ತಾನೆ? ಕೇಳುವಂತ ದೇವರಾಗಿದ್ದಾನೆ. ಯಾಕಂದ್ರೆ ಈ ಸಮಾಜ ಹೆಂಗಿದೆ ಅಂದ್ರೆ, ಇದು ನಾನು, ಇದು ಏನಾಗಿದ್ದೀನಿ? ಇದು ನಾನು. ಆಮೇಲೆ ಹಲ್ಲೆಲೂಯಾ. ಅನೇಕ ಸಾರಿ ಸಮಾಜ ನನ್ನ ಏನ್ ಮಾಡ್ತಾ ಇರತ್ತಂದ್ರೆ ಈ ರೀತಿಯಾಗಿ ನನ್ನ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರತ್ತೆ. ಆಮೇಲೆ ಹಲ್ಲೆಲೂಯಾ. ನನ್ನ ಅರ್ಧ ಜೀವಿತ ಸಮಾಜ ಏನ್ ಮಾಡ್ಬಿಡುತ್ತೆ? ತಾನೇ ತಿಂದು ಬಿಡುತ್ತೆ. ಅದು ಇದು ಹಂಗು ಹಿಂಗಂತು. ಇನ್ನೂ ಅರ್ಧ ಜೀವನ ನಾನೇ ನಾಶ ಮಾಡ್ಕೊಳ್ತೀನಿ. ಇನ್ನೂ ಅರ್ಧ ಜೀವನ ಏನ್ ಮಾಡ್ಬಿಡ್ತೀನಿ? ಏನ್ ಮಾಡ್ಬಿಡ್ತೀನಿ? ನಾನೇ ನಾಶ ಮಾಡ್ತೀನಿ. ಹಲ್ಲೆಲೂಯಾ. ಒಂದು ಅರ್ಧ ಯಾರು ನಾಶ ಮಾಡ್ತಾರ? ಜನರು ನಾಶ ಮಾಡ್ತಾರ. ಅರ್ಧ ಇನ್ನೊಬ್ರು ಯಾರು ನಾಶ ಮಾಡ್ತಾರ? ನಾವೇ ನಾಶ ಮಾಡ್ಕೊಳ್ತೀವಿ. ಹಲ್ಲೆಲೂಯಾ. ಸೊ ಹಿಂಗ್ ಮಾಡಿ ಮಾಡಿ ಕೊನೆಯಲ್ಲಿ ನಾನು ಕುಗ್ಗಿ ಹೋಗಿ ನನ್ನ ಮನೆ ಒಳಗೆ ಕೊಟ್ಕೊಂಡು ಬಿಡ್ತೀನಿ. ಹಲ್ಲೆಲೂಯಾ. ಹೊರಗೂ ಹೋಗೋದಿಲ್ಲ, ಏನು ಮಾಡೋಂಗಿಲ್ಲ, ಏನ್ ಮಾಡ್ಲಿಕ್ಕೆ ಮನಸ್ಸು ಬರೋಂಗಿಲ್ಲ. ಕೊನೆಗೆ ಎಲ್ಲಿ ಹೋಗಿ ಕುಂದಿರ್ತೀನಿ? ನನ್ನ ಮನೆಯಲ್ಲಿ ನಾನು ನನ್ನ ಮನೆಯಲ್ಲಿ ಕುಂತು ಬಿಡ್ತೀನಿ. ಹಲ್ಲೆಲೂಯಾ. ಸೊ ಮನೆಯಲ್ಲಿ ಕೂಡ ಸಮ್ಟೈಮ್ಸ್ ದುಡಿಲಿಕ್ಕೆ ಹೋಗೋದೇ ಇದ್ರೆ ಏನ್ ಬರುತ್ತೆ? ಸಮಸ್ಯೆ ಬರುತ್ತೆ. ಕುಟುಂಬಗಳು ಏನಾಗುತ್ತೆ ಅವತ್ತು? ಒಡಿಯುವಂಥದ್ದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕುಟುಂಬದಲ್ಲಿ ಕೂಡ ಏನ್ ಕಳ್ಕೊಳ್ತೀವಿ ನಾವು? ನೆಮ್ಮದಿಯನ್ನು ಕಳೆದುಕೊಂಡು ಆ ಕುಟುಂಬ ಕೂಡ ಏನಾಗ್ಬಿಡುತ್ತೆ? ಒಡೆದು ಬಿಡುತ್ತೆ. ಹಲ್ಲೆಲೂಯಾ. ಲಾಸ್ಟಿಗೆ ನಾನು ಏನ್ ಆಗ್ತೀನಂದ್ರೆ, ನನ್ನ ಜೀವನನೇ ಬೇಡ ಅನ್ನೋದು ಬೇಸರವಾದ ಸ್ಥಿತಿಗೆ ಹೋಗಿ ನನ್ನ ಜೀವನ ಹರಿದು ನಾಶವಾಗಿ ಚಲ್ಲಾಪಲ್ಲಿಯಾಗಿ ಇಷ್ಟೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ.
ಅಲೆಲೂಯ ಅಲೆಲೂಯ. ಆದರೆ ಎಂಥ ಪರಿಸ್ಥಿತಿ ಬಂದ್ರು, ಎಂಥ ಸಿಚುವೇಶನ್ ಬಂದ್ರು ನನ್ನನ್ನು ಬಿಟ್ಟು ಹೋಗದೇ ಇರುವವನು ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತ ಮಾತ್ರ. ಆಮೇಲೆ ಅಲೆಲೂಯ. ಯಾರೇನೇ ಮಾಡಲಿ, ಸಮಾಜ, ನಂದು, ಈ ಲೋಕ ಏನೇ ಆದ್ರೂ, ಎಲ್ಲ ನಶಿಸಿ ಹೋದ್ರೂ ಕೂಡ ಕೊನೆಯಲ್ಲಿ ನನಗೆ ಸಹಾಯ ಮಾಡುವವನು ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತ ಮಾತ್ರ. ಅಲೆಲೂಯ. ಇವನು ಮಾತ್ರ ನನ್ನ ಸಂಗಡ ಇರುವಂತವನಾಗಿರ್ತಾನೆ. ಎಲ್ಲರೂ ಬಿಡಬಹುದು, ಆದ್ರೆ ದೇವರ ಎಂದಿಗೆ ನಾನು ಏನ್ ಮಾಡೋಂಗಿಲ್ಲ, ಬಿಡುವಂತ ದೇವರೇ. ಅದಕ್ಕಾಗಿಯೇ ನಾನು ಯಾರಿಗೆ ಮೊರೆ ಇಡಬೇಕು? ನಾನು ಯಾರಿಗೆ ಮೊರೆ ಇಡಬೇಕ್ರಿ? ದೇವರಿಗೆ ನಾನು ಮೊರೆ ಇಡಬೇಕು. ದೇವರಿಗೆ ನಾನು ಮೊರೆ ಇಡೋದಾದ್ರೆ ಖಂಡಿತವಾಗಿ ದೇವರು ನನ್ನ ಕೂಗನ್ನು ಏನ್ ಮಾಡುತ್ತಾನೆ? ಕೇಳುವಂತ ದೇವರಾಗಿ. ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮಗೆ ಏನ್ ಬೇಕಾಗಿದೆ ಯಾರ ಹತ್ರ ಕೇಳೋಣ? ಈ ಲೋಕ, ಈ ಸಮಾಜ, ಈ ಕುಟುಂಬ, ಈ ಕಾರ್ಯಗಳು ಯಾವುದು ನನ್ನ ಸಹಾಯ ಮಾಡೋಂಗಿಲ್ಲ. ನನಗೆ ಕೊನೆಯ ತನಕ ಬರುವವನು ನನ್ನ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಾತ್ರ. ಅವನಿಗೆ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ನೀತಿವಂತನೂ ಆಗಿರುವಂತ ತಂದೆಯಾದ ದೇವರೇ, ಇವತ್ತು ಕೊಟ್ಟ ವಾಗ್ದಾನಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ಯೆರೆಮೀಯ 33:3 ಹೇಳಿದಿರಿ, ನನಗೆ ಮೊರೆ ಇಡು, ಆಗ ನಾನು ನಿನಗೆ ಸದುತ್ತರ ಕೊಡುವೆನು. ನಿನಗೆ ತಿಳಿಯದೇ ಇರುವಂತ ಮಹತಾದ ಗೂಢಾರ್ಥಗಳನ್ನು ನಾನು ನಿನಗೆ ಗೋಚರಪಡಿಸುತ್ತೇನೆ ಎಂದು. ಕರ್ತನೆ, ಈ ಒಂದು ಸಮಯದಲ್ಲಿ ಕರ್ತನೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಕರ್ತನೆ, ನನ್ನ ಜೀವಿತದಲ್ಲಿ ಏನೇ ಬಂದು ನಾನು ನನಗೆ ಮೊರೆ ಇಡುತ್ತೇನೆ. ನನ್ನ ಕೂಗನ್ನು ಕೇಳು, ನನಗೆ ಸದುತ್ತರವನ್ನು ಕೊಡು, ನನಗೆ ಆಶೀರ್ವಾದಗಳನ್ನು. ಈ ತಿಂಗಳೆಲ್ಲ ಈ ವಾಗ್ದಾನದಂತೆ ನನ್ನ ನಡೆಸು. ಅನೇಕ ರಾಜ್ಯಗಳ ಮುಂದೆ, ಅಧಿಕಾರಿಗಳ ಮುಂದೆ ನಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸು. ತಿಳಿಯದೇ ಇರುವಂತ ಗೂಢಾರ್ಥಗಳನ್ನ ಗೋಚರಪಡಿಸು. ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾ ನನಗೆ ಸಾಕ್ಷಿಗಳಾಗಿ ಬದುಕಲಿಕ್ಕೆ ಅನುಕೂಲ ಮಾಡು. ತಗ್ಗಿಸ್ತೇನೆ, ನೀನು ಹೆಚ್ಚಿಸು. ಪ್ರಾರ್ಥನೆ ಕೇಳುವುದಕ್ಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. God bless you.